ವೆಲ್ಕಮ್ ಬ್ಯಾಕ್. ನೋಡಿ, ಚುನಾವಣಾ ವರ್ಷ, ಚುನಾವಣಾ ಸಮಯ, ಹೀಗಾಗಿ ರಾಜಕೀಯ ಪಕ್ಷಗಳ ನಾಯಕರೆಲ್ಲರೂ ಕೂಡ, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಆದರೆ ಬರ ಸಮಸ್ಯೆಗೆ ಪರಿಹಾರ ಸಿಗ್ತಾ, ಮಳೆ ಬಂತ ಅಂದ್ರೆ ಉತ್ತರ ಸ್ಪಷ್ಟ ಇಲ್ಲ. ಈಗಲೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಮುಂದುವರೆದಿದೆ. ಇದಕ್ಕೆ ನಿದರ್ಶನ ಅನ್ನೋ ರೀತಿಯಲ್ಲಿದೆ ಕಬಿನಿ ಜಲಾಶಯದ ಪರಿಸ್ಥಿತಿ. ಡೆತ್ ಸ್ಟೋರೇಜ್ಗೆ ಹೋಗಿ ನಿಂತಿದೆ ನೀರು. 60 ಅಡಿಗೆ ಕುಸಿದಿದೆ ಕಬಿನಿ ಜಲಾಶಯದ ನೀರಿನ ಮಟ್ಟ. ಸಹಜವಾಗಿ ಇದರಿಂದ ಕುಡಿಯೋ ನೀರಿಗೂ ಕೂಡ ಈಗ ಆಲ್ರೆಡಿ ಇರುವ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ನಿರೀಕ್ಷಿತ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ನೋಡೋಣ. ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅಂದರೆ ಅದು ಮೈಸೂರಿನ ಕಬಿನಿ ಜಲಾಶಯ. ಸದ್ಯ ಕಬಿನಿ ಜಲಾಶಯ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣದಲ್ಲಿ ಸಾಕಷ್ಟು ಕುಸಿತವನ್ನು ಕಾಣ್ತಾ ಇದೆ. ನಾನೀಗ ಸದ್ಯ ಮೈಸೂರಿನ HD ಕೋಟೆ ತಾಲೂಕಿನಲ್ಲಿ ಬರುವಂತಹ ಕಬಿನಿ ಜಲಾಶಯದಲ್ಲಿದ್ದೇನೆ. ನೀವು ದೃಶ್ಯ ಸಹ ಕಾಣ್ತಾ ಇರ್ಬೋದು. ಈಗಾಗಲೇ ಜಲಾಶಯದಲ್ಲಿ ಕೇವಲ 60 ಅಡಿಗಳಷ್ಟು ಮಾತ್ರ ನೀರು ಉಳಿದಿರುವಂಥದ್ದು. ಸುಮಾರು 84 ಅಡಿ ನೀರು ಅಂದರೆ ಸುಮಾರು 19 TMC ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಸದ್ಯ ಕೇವಲ 60 ಅಡಿಗಳಷ್ಟು ನೀರು ಮಾತ್ರ ಇದೆ. 84 ಅಡಿ ಸದ್ಯಕ್ಕೆ ಸಮುದ್ರ ಮಟ್ಟಕ್ಕಿಂತ 2284 ಅಡಿ ನೀರನ್ನು ಅಂದರೆ ಎತ್ತರದಲ್ಲಿರುವಂತಹ ಕಬಿನಿ ಜಲಾಶಯದಲ್ಲಿ ಸದ್ಯಕ್ಕೆ ಕೇವಲ 60 ಅಡಿಗಳಷ್ಟು ನೀರಿದೆ. ಭಾಳ ಪ್ರಮುಖವಾಗಿ ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅದರದ್ದು ರಾಜ್ಯದಲ್ಲಿರುವಂತಹ ಜಲಾಶಯಗಳ ಪೈಕಿ ಕಬಿನಿ ಜಲಾಶಯ. HD ಕೋಟೆ ತಾಲೂಕಿಗೆ ಬರುವಂತಹ ಈ ಜಲಾಶಯದಲ್ಲಿ ಮೈಸೂರು, ಚಾಮರಾಜನಗರ, ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ಈ ಒಂದು ಜಲಾಶಯದ ಕುಡಿಯುವ ನೀರೆಲ್ಲ ಕೊಡಲಾಗುತ್ತೆ. ಸದ್ಯ ನೀರಿನ ಪ್ರಮಾಣವನ್ನು ಗಮನಿಸ್ತಾ ಇದ್ದರೆ ಕುಡಿಯೋ ನೀರನ್ನು ಹೊರತುಪಡಿಸಿದರೆ ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ನೀರನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾಳ ಪ್ರಮುಖವಾಗಿ ಕಬಿನಿ ಜಲಾಶಯದ ಸುತ್ತಲೂ ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿರುವಂಥ ಜೊತೆಗೆ ಈಗಾಗಲೇ ಜಲಾಶಯದಿಂದ 800 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. 400 ಕ್ಯೂಸೆಕ್ಸ್ ನೀರನ್ನು ಬೆಂಗಳೂರು ಮತ್ತು ಇನ್ನು 400 ಕ್ಯೂಸೆಕ್ಸ್ ನೀರನ್ನು ಮೈಸೂರು, ಚಾಮರಾಜನಗರಕ್ಕೆ ಕುಡಿಯುವ ನೀರಿಗೆ ಮಾತ್ರ ಬಳಸ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಜಲಾಶಯದ ಖಾಲಿ ಆಗ್ತಾ ಇದೆ. ಕಬಿನಿ ಸಂಪೂರ್ಣವಾಗಿ ಒಡಲು ಖಾಲಿ ಆಗ್ತಾ ಇದೆ. ಕೇವಲ 60 ಅಡಿಗಳಷ್ಟು ನೀರಿದೆ. ಜಲಾಶಯದಲ್ಲಿ ಕೇವಲ 7.5 TMC ನೀರುಗಳು ಮಾತ್ರ ಇರುವಂಥದ್ದು ಮಾತ್ರ ಕುಡಿಯೋದಕ್ಕೆ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಕೂಡ ಇಲ್ಲಿ 2 TMC ನೀರಷ್ಟು ಡೆತ್ ಸ್ಟೋರ್ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಕೇವಲ 5 TMC ಮಾತ್ರ ನೀರು ದಿನಬಳಕೆ ವಸ್ತುಗಳಿಗೆ ಅಂದರೆ ಕುಡಿಯೋ ನೀರಿಗೆ ಮಾತ್ರ ಸಿಗ್ತಾ ಇದೆ. ಸೊ ಹೀಗಾಗಿ ವರಣ ಕೃಪೆ ತೋರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ಹಾಹಾಕಾರ ಉಂಟಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಹೀಗಾಗಿ ವರಣ ಆದಷ್ಟು ಬೇಗ ಕೃಪೆ ತೋರಿ ಜಲಾಶಯ ಸಂಪೂರ್ಣವಾಗಿ ಮೈದುಂಬಿ ಹರಿಯುವಂತಾಗಲೇ ಇರೋದು ಎಲ್ಲರ ಆಶಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವ,